ಸರ್ ಹಾಯ್ ಮೇಡಮ್. ಸರ್ ನೀವು ಯಾವ ಶಾಲೆಯಿಂದ ಬಂದಿರೋದು? ನಾವು SNK ಪ್ರೌಢಶಾಲೆ ಸಾತ್ನೂರು ಮೇಡಮ್, ಮಾಗಡಿ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ಹೌದಾ, ಹೇಗಿತ್ತು ಸರ್ ನಮ್ಮ ಸ್ಕೂಲ್ನಲ್ಲಿ ನಮ್ಮ ಮಕ್ಕಳದು ಫುಡ್ ವೆಂಚರ್ ಮತ್ತು ಕಿಡಿ ಬಜಾರ್ದು? ತುಂಬ ಚೆನ್ನಾಗಿತ್ತು ಮೇಡಮ್. ಇದು ಒಂದು ಏನಂತಂದರೆ, ಇದು ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನವನ್ನು ತಿಳಿಸುವಂಥ ಒಂದು ಕಾರ್ಯಕ್ರಮವಾಗಿದೆ. ಆ ಮಕ್ಕಳಿಗೆ ನಗರ ಪ್ರದೇಶಗಳಲ್ಲಿ ಹೇಗೆ ವ್ಯಾವಹಾರಿಕ ಜ್ಞಾನ ಹೇಗೆ ಹಂಗೊಂದು ತಿಳ್ಕೋಬೇಕು ಅನ್ನೋದನ್ನು ನಾವು ಇಲ್ಲೇ ಶಾಲೆಗಳಲ್ಲೇ ನಾವು ಮೂಡಿಸ್ತಿದ್ದೀರ. ತುಂಬ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ಯಾಕಂದರೆ ಇಲ್ಲಿ ಮುಖ್ಯೋಪಾಧ್ಯಾಯರಾಗಿರ್ಬೋದು ಮತ್ತು ಶಾಲಾ ಆಡಳಿತ ಮಂಡಳಿಯವರಾಗಿರ್ಬೋದು, ಹಾಗೆ ಎಲ್ಲ ಶಿಕ್ಷಕ ವರ್ಗದವರಾಗಿರ್ಬೋದು, ಎಲ್ಲರೂ ತುಂಬ ಶ್ರಮಪಟ್ಟು ಮಕ್ಕಳಿಗೆ ಅರಿವನ್ನು ಮೂಡಿಸಿ ಈ ಯಾವ ರೀತಿ ಬದುಕ್ಬೋದು ಮುಂದಿನ ಜೀವನದಲ್ಲಿ ಅವರು ಅಕ್ಷರ ಜ್ಞಾನದರ ಜೊತೆಗೆ ಇದನ್ನು ಸಹ ವ್ಯಾವಹಾರಿಕ ಜ್ಞಾನನೂ ನಾವು ಎಲ್ಲೋದ್ರೂ ನಾವು ಬದುಕ್ಬೋದು ಅನ್ನೋ ಒಂದು ಜ್ಞಾನವನ್ನು ಸಹ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಮಕ್ಕಳಿಗೆ. ಅದರಿಂದ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಹಾವರೇಜ್ ಆಗಿರ್ಬೋದು ಅಥವಾ ಒಳ್ಳೊಳ್ಳೆ ಉತ್ತಮ ಸ್ಕೋರ್ ಮಾಡಿರೋಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರಿಗೂ ಒಂದು ಮನಮುಟ್ಟುವಂತೆ ಒಂದು ಕಾರ್ಯಕ್ರಮ ಅನಿಸುತ್ತೆ ಮೇಡಮ್. ನನಗೊಂದು ನೆನಪಾಗುತ್ತೆ ಈ ಕಾರ್ಯಕ್ರಮ. ನಾನು 2015ರಲ್ಲಿ ನಾನು ಒಂದು ಪ್ರೈವೇಟ್ ಶಾಲೆಯಲ್ಲಿ ವರ್ಕ್ ಮಾಡ್ತಾಯಿದ್ದೆ, ರಾಜಾಜಿನಗರದಲ್ಲಿ. ನಾವು ಈ ಥರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಎಷ್ಟು ಅದ್ಭುತವಾಗಿತ್ತಂತಂದರೆ, ನಮಗೆ ಹಳ್ಳಿ ಪ್ರದೇಶಗಳಲ್ಲಿ ಒಂದು ಅಟ್ಲೀಸ್ಟ್ ತಂದೆ ತಾಯಿಗಳು ಅದರ ಅರಿವನ್ನು ಮೂಡಿಸ್ತಾಯಿದ್ರು. ಈಗ ನಗರ ಪ್ರದೇಶಗಳಲ್ಲಿ ಅಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಅವ್ರಿಗೆ ಒಂದು ಅಂಗಡಿಗೆ ಹೋಗ್ಬೇಕಾದ್ರೆ, ಒಂದು ಯಾವುದೇ ಒಂದು ವ್ಯವಹಾರವನ್ನು ಮಾಡಬೇಕಾದ್ರೆ ಒಂದು ಮನದಟ್ಟು ಮಾಡ್ತೀವಲ್ವ, ತುಂಬ ಖುಷಿಯಾಗುತ್ತೆ. ಎಲ್ಲರಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಲ್ಲ ಶಿಕ್ಷಕ ವರ್ಗದವರಿಗೂ ಮತ್ತು ಈ ಮ್ಯಾನೇಜ್ಮೆಂಟು ಎಲ್ಲರಿಗೂ ನನಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ತುಂಬ ಚೆನ್ನಾಗಿತ್ತು. ನಮ್ಮ ಮಕ್ಕಳು ಮಾಡಿದ ಫುಡ್ ಯಾವ ರೀತಿ ಇತ್ತು ಸರ್? ಮ್ಯಾಮ್ ಅಮೇಝಿಂಗ್, ತುಂಬ ಸೂಪರಾಗಿತ್ತು. ಸೂಪರಾಗಿತ್ತು. ಯಾಕಂದರೆ ಮನೆಯಿಂದನೇ ತಯಾರು ಮಾಡಿ, ಈಗ ನಾವು ಹೋಟೆಲ್ಗಳಿಗೆ ಹೋದಾಗ ಅದೆಲ್ಲ ಟೇಸ್ಟಿ ಪೌಡರ್ಸು ಮತ್ತು ಎಲ್ಲವನ್ನೂ ಹಾಕಿ ಮಾಡ್ಕೊಂಡು ತಂದಿರ್ತೀವಿ. ಅದರಿಂದ ನಮಗೆ ಎಷ್ಟೆಷ್ಟೋ ಅನಾರೋಗ್ಯದ ಸಮಸ್ಯೆಗಳು ಸಹ ನಾವೇ ತಂದುಕೊಳ್ತೀವಿ. ಆದರೆ ಮನೆಯಲ್ಲಿ ಅವ್ರ ಮಕ್ಕಳ ಜೊತೆಗೆ ಸೇರಿ ತಂದೆ ತಾಯಿಗಳು ಮತ್ತು ಸಪೋರ್ಟ್ ಮಾಡಿ ಅದನ್ನೆಲ್ಲವನ್ನೂ ಅವ್ರಿಗೆ ಯಾವ ರೀತಿ ಮಾಡಬೇಕು, ಫುಡ್ಡನ್ನು ಯಾವ ರೀತಿ ರೆಡಿ ಮಾಡಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಮಾಡಬೇಕು ಅನ್ನೋದನ್ನು ಮಕ್ಕಳಿಗೆ ಅವರು ಸಹ ಅರಿವನ್ನು ತಿಳಿಸ್ತಾರೆ. ಹಾಗೆ ನೀವು ಸಹ ಅದನ್ನು ಮನದಟ್ಟು ಮಾಡ್ತೀರಾ. ತುಂಬ ಚೆನ್ನಾಗಿತ್ತು. ನಾನೆಲ್ಲ ಒಂದು 2-3 ಕಡೆ ನೋಡಿದೆ. ನಾವು ಮಸಾಲೆ ಪೂರಿ ಅವೆಲ್ಲ ನಾವು ಬೀದಿ ವ್ಯಾಪಾರಿಗಳ ಹತ್ರ ನಾವು ತಿಂತಿರ್ತೀವಿ. ಅಲ್ಲಿ ಟೇಸ್ಟ್ ಫುಡ್ ಅಂತಂದರೆ ಏನು ಎಲ್ಲ ಒಂದು ಕೆಮಿಕಲ್ ಅನ್ನೋ ಥರದಿಂದ ಬರುತ್ತೆ. ಯಾಕೆಂತಂದರೆ ಎಲ್ಲ ಟೇಸ್ಟಿಂಗ್ ಪೌಡರ್ಸ್ ಎಲ್ಲ ಯೂಸ್ ಮಾಡಿ ಅದನ್ನು ಇದು ಮಾಡ್ತಿರ್ತಾರೆ. ಬಟ್ ಆದರೆ ಇಲ್ಲಿ ಮಕ್ಕಳು ರೆಡಿ ಮಾಡಿ ಆ ಪೂರಿಗಳು ರೆಡಿ ಮಾಡಿರೋದು ನೋಡಿ ತುಂಬ ಇಷ್ಟ ಆಯಿತು. ಮತ್ತು ನ್ಯಾಚುರಲ್ಲಾಗಿ ಪಾನಿ ರೆಡಿ ಮಾಡಿದ್ರು, ಅದು ತುಂಬ ಇಷ್ಟ ಆಯಿತು. ಆದ್ದರಿಂದ ಆ ಮಕ್ಕಳಿಗೂ ಸಹ ನಾನು ಎಲ್ಲರಿಗೂ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ನಿಮಗೂ ಕೂಡ ನಮ್ಮ ಶಾಲೆಗೆ ಬಂದು ನಮ್ಮ ಫಂಕ್ಷನ್ ಅಟೆಂಡ್ ಮಾಡಿದ್ಕು ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ಡ್ ಇಟ್ ಮೇಡಮ್. ತುಂಬ ಚೆನ್ನಾಗಿತ್ತು. ಎಲ್ಲ ಫುಡ್ ಟೇಸ್ಟ್ ಮಾಡಿದೆ. ಅಮೇಝಿಂಗ್, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್.